ಓಡುವ ನೀರನ್ನು ನಡೆಯುವಂಗೆ ಮಾಡಬೇಕು, ನಡೆಯುವ ನೀರನ್ನು ನಿಲ್ಲುವಂಗೆ ಮಾಡಬೇಕು, ನಿಂತ ನೀರನ್ನು ಇಂಗುವಂಗೆ ಮಾಡಿ. ಇದೇ. ನಮಸ್ತೆ, ಡಾಕ್ಟರ್ PS ಕಾನನ್ ಅವರಂತ, ಕೃಷಿ ಅಭಿಯಂತರರು, ನೀರಾವರಿ ನೀರು ನಿರ್ವಹಣೆ ಸಂಶೋಧನಾ ಕೇಂದ್ರ ಅರ್ಬಾರಿ, ಇದು ಬೆಳಗಾವಿ ಜಿಲ್ಲೆಯಲ್ಲಿದೆ. ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಅಧೀನಕ್ಕೆ ಬರ್ತದೆ. ಈ ನಾನು ಹೇಳ್ತಕ್ಕಂಥ ಒಂದು ತಂತ್ರಜ್ಞಾನ ಈಗ ಕರ್ನಾಟಕಕ್ಕೆ ಅತ್ಯಂತ ಬೇಕಾದಂಥ ತಂತ್ರಜ್ಞಾನ. ಯಾಕಂದ್ರೆ ನಾವು ನೋಡ್ತಾ ಇದ್ವಿ ಕೊನೆಯ ಕೆಲವು ವರ್ಷಗಳಲ್ಲಿ ಬರನೂ ಇದೆ, ಪ್ರವಾಹನೂ ಇದೆ. ಅಂಥ ಪರಿಸ್ಥಿತಿಯಲ್ಲಿ ಕುಡಿಲಿಕ್ಕೆ ನಾವು, ಆಮೇಲೆ ಕೃಷಿಗೆ ನೀರಾವರಿಗೆ ಹೆಚ್ಚು ನೀರನ್ನು ನಾವು ಅಂತರ್ಜಲದ ಮೇಲೆ ಅವಲಂಬಿಸಿದ್ವಿ. ಅಂತರ್ಜಲ ಏನಾಗ್ತಾ ಇದೆ ಅಂದರೆ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಾ ಇದೆ. ಅದು ಅಲ್ಲದೆ ಕರ್ನಾಟಕದಲ್ಲಿ ಏನಾಗ್ತಾ ಇದೆ ಅಂದರೆ ಬೀಳು ಮಳೆ ಅಂದರೆ ಪ್ರಮಾಣ ದಿನಗಳು ಏರ್ಪೇರಿದೆ. ಒಂದು ಕಡೆ 60 ದಿವಸ ಆದರೆ ಒಂದು ಕಡೆ 30 ದಿವಸ ಆಗುತ್ತೆ, ಒಂದು ಕಡೆ 120 ದಿವಸ ಆಗುತ್ತೆ. ಮಳೆ 1138 ಮಿಲಿಮೀಟರ್ ಅಂತೀವಿ, ಬಟ್ ದಿನಗಳು ಕಡಿಮೆ. ಕೇವಲ 55 ದಿನ ಮಾತ್ರ ಕರ್ನಾಟಕ ಸರಾಸರಿ ಮಳೆ ಆಗುತ್ತೆ. ಇನ್ನು ಅಂತರ್ಜಲ ಲಭ್ಯತೆ ಕೇವಲ 485 TMC ಮಾತ್ರ ಇದೆ ಕರ್ನಾಟಕದಲ್ಲಿ. ಅದಕ್ಕೆ ನಾವು ಗಮನ ಕೊಡಬೇಕಾಗ್ತದೆ. ಇನ್ನು ಅದು ಅಲ್ಲದೆ ಈ ವರ್ಷ ಏನಾಗ್ತದೆ, ಹವಾಮಾನ ಬದಲಾವಣೆ, ಕ್ಲೈಮೇಟ್ ಚೇಂಜ್ ಬಗ್ಗೆ ನಾವು ಮಾತಾಡ್ತೀವಿ. ಹವಾಮಾನ ಅಂದರೆ ಬರ ಆಗ್ತದೆ, ಪ್ರವಾಹ ಬರ್ತದೆ, ಮಳೆ ತೀವ್ರತೆ ಹೆಚ್ಚಾಗುತ್ತೆ. ಹೆಂಗೆ ಹ್ಯಾಂಡಲ್ ಮಾಡೋದು ಅದನ್ನು? ಆ ಸಂದರ್ಭದಲ್ಲಿ ಅಂತರ್ಜಲವನ್ನು ನಾವು ಮರುಪೂರ್ಣ ಮಾಡಬೇಕು. ನೀರು ಹರಿದು ಸಮುದ್ರಕ್ಕೆ ಹೋದ್ರೆ ವೇಸ್ಟ್, ಅದರಲ್ಲಿ ಹೂಳು ತಗೊಂಡು ಹೋಗ್ತದೆ. ಇನ್ನು ಜನಸಂಖ್ಯೆ ಮತ್ತು ನೀರಿನ ಬೇಡಿಕೆ ಪ್ರತಿ ವರ್ಷ ಇದು ಹೆಚ್ಚಾಗ್ತದೆ, ಕಡಿಮೆ ಅಂತೂ ಆಗೋದಿಲ್ಲ. ಅದಕ್ಕೇನಾಗ್ತದೆ, ಕೊಳವೆ ಬಾವಿಗಳ ಇಳುವರಿ, ಇನ್ನು ನಾವು ನೀರಿನ ಮಟ್ಟ ಆಗಿರ್ಬೋದು ಅಥವಾ ನೀರು ಬರ್ತಕ್ಕಂಥ ಇಳುವರಿ ಆಗಿರ್ಬೋದು ಮತ್ತು ಗುಣಮಟ್ಟ ಕ್ವಾಲಿಟಿ, ಯಾಕಂದ್ರೆ ಎಷ್ಟು ಹೆಚ್ಚು ಆಳಕ್ಕೆ ಹೋದಂಗೆ ನೀರಿನ ಗುಣಮಟ್ಟ ಕಡಿಮೆ ಆಗ್ತಾ ಹೋಗ್ತದೆ. ಇನ್ನು ಕೃಷಿಗಾಗಲಿ, ಗೃಹ ಉಪಯೋಗ, ಕುಡಿಲಿಕ್ಕೆ, ಕೈಗಾರಿಕೆಗಳಿಗೆ ಮುಂದಿನ ದಿನಗಳಲ್ಲಿ ಕಷ್ಟಕರ ದಿನಗಳು. ಯಾಕಂದರೆ ಮಳೆ ನೀರನ್ನ ಕೊಯ್ಲು ಮಾಡದಿದ್ರೆ, ಮಳೆ ನೀರಿನ ಮೂಲ, ಆ ನೀರನ್ನ ಕೊಯ್ಲು ಮಾಡದಿದ್ರೆ, ಸಂರಕ್ಷಣೆ ಮಾಡದಿದ್ರೆ ಕಷ್ಟದ ದಿನಗಳನ್ನ ಎದುರಿಸ್ಬೇಕಾಗುತ್ತೆ. ಇನ್ನು ಪರಿಹಾರ ಏನಂದರೆ ಮಳೆ ನೀರು ಕೊಯ್ಲು ಮಾಡಬೇಕು, ಸಂಗ್ರಹ ಮಾಡಬೇಕು. ಎಲ್ಲೆಲ್ಲಿ ಸಾಧ್ಯ ಇದೆ ಪ್ರತಿ ಕ್ಷೇತ್ರದಲ್ಲಿ ಹಿಡ್ಕೊಂಡು ಪ್ರತಿ ಊರಲ್ಲಿ ಸಾಧ್ಯ ಆದಷ್ಟು ಸಂಗ್ರಹ ಮಾಡ್ಕೋಬೇಕು, ಸಂರಕ್ಷಣೆ ಮಾಡಬೇಕು. ಇನ್ನು ಕೃಷಿ ಹೊಂಡಗಳ ರಚನೆ, ಸರ್ಕಾರ ಈಗಾಗಲೇ ಸಾಕಷ್ಟು ಕೃಷಿ ಹೊಂಡಗಳ ರಚನೆ ಬಗ್ಗೆ ಮಹತ್ವ ಕೊಡ್ತಾ ಇದೆ. ಅದು ರೈತರು ಸಹ ಕೃಷಿ ಹೊಂಡಗಳನ್ನು ರಚನೆ ಮಾಡ್ತಾರೆ. ಇನ್ನು ಅಂತರ್ಜಲ ಮರುಪೂರ್ಣ, ಸಾಮಾನ್ಯವಾಗಿ ಬಳಸ್ತಕ್ಕಂಥ ನೀರಿನಲ್ಲಿ ಹೆಚ್ಚು ನಾವು ಡಿಪೆಂಡ್ ಆಗಿರೋದು ಅಂತರ್ಜಲದ ಮೇಲೇನೆ. ಆಮೇಲೆ ಕಾಲುವೆ ಬರುತ್ತೆ. ಈಗ ನಗರಕ್ಕೆ ಕುಡಿಲಿಕ್ಕಾಗಿರ್ಬೋದು, ಹಳ್ಳಿಯಲ್ಲಿ ಕುಡಿಲಿಕ್ಕಾಗಿರ್ಬೋದು, ಕೃಷಿಗಾಗಿರ್ಬೋದು, ಕೈಗಾರಿಕೆ, ಎಲ್ಲ ಕಡೆ ಬೋರ್ವೆಲ್, ಟ್ಯೂಬ್ವೆಲ್ಗಳ ಸಂಖ್ಯೆ ಹೆಚ್ಚಾಗ್ತದೆ. ಲಕ್ಷಗಟ್ಟಲೆ ಬೋರ್ವೆಲ್ಗಳ ಸಂಖ್ಯೆ ಬರ್ತಾ ಇದೆ. ಇನ್ನು ಬೋರ್ವೆಲ್ ಕೊರಿದು ಸಮಸ್ಯೆಗೆ ಪರಿಹಾರ ಅಲ್ಲ. ಇದ್ದಂಥ ಬೋರ್ವೆಲ್ಗಳನ್ನು, ಒಣಗ್ತಕ್ಕಂಥ ಬೋರ್ವೆಲ್ನ ಅಥವಾ ನೀರಿನ ಗುಣಮಟ್ಟ ಕಡಿಮೆ ಇರತಕ್ಕಂಥ ಬೋರ್ವೆಲ್ಗಳನ್ನು ಮರುಪೂರ್ಣ ಮಾಡಬೇಕಾಗಿದ್ದು ಅವಶ್ಯಕತೆ. ಯಾಕಂದ್ರೆ ನೀರು ಹರಿದು ಹೋಗಬಾರ್ದು. ಇನ್ನು ಯಾವ ಥರ ಮಾಡ್ಬೋದು? ಕೊಳವೆ ಬಾವಿ ಅಥವಾ ಬೋರ್ವೆಲ್ ಇದ್ದರೆ, ನಾನು ಆಗಲೇ ಹೇಳಿದೆ, ಇಳುವರಿ ಕಡಿಮೆ ಇದ್ದರೆ, ಅಂತರ್ಜಲ ಮಟ್ಟ ಭಾಳ ಆಳಕ್ಕೆ ಹೋಗ್ತಾ ಇದ್ದರೆ, ಗುಣಮಟ್ಟ ಕಡಿಮೆ ಆಗ್ತಾ ಇದ್ದರೆ, ಅಂಥ ಕೊಳವೆ ಬಾವಿ ಅಥವಾ ಬೋರ್ವೆಲ್ಗಳಲ್ಲಿ ವಿವಿಧ ಗಾತ್ರ ಮತ್ತು ವಿನ್ಯಾಸ, ಬೇರೆ ಬೇರೆ ಡಿಸೈನ್ಸ್ ಇದ್ದಾವೆ. ಒಂದೇ ಥರ ಪದ್ಧತಿ ಎಲ್ಲ ಕಡೆ ಸೂಟ್ ಆಗುತ್ತೆ. ಬೇರೆ ಗಾತ್ರನೂ ಇದೆ. ನೀವು 10 ಅಡಿ ಅಂತೀವಿ, ಇಲ್ಲ 8 ಅಂತೀವಿ, 6 ಅಡಿ ಅಂತೀವಿ. ಸ್ಥಳದ ಅವಕಾಶದ ನೋಡಿಕೊಂಡು ಹೆಚ್ಚು ನೀರನ್ನ ಬರ್ತಿದ್ರೆ ಹೆಚ್ಚು ಗಾತ್ರವನ್ನು ಮಾಡಿಕೊಂಡು ಈ ರೀಚಾರ್ಜ್ ಮರುಪೂರ್ಣ ಘಟಕವನ್ನು, ಇದೇನು ತಾವು ನೋಡ್ತಾ ಇದ್ದಿರಲ್ಲ, ಇದು ಮರುಪೂರ್ಣ ಘಟಕ. ಇದು ಈಗಾಗಲೇ ನೀರಾವರಿ ನೀರು ನಿರ್ವಹಣೆ ಸಂಶೋಧನಾ ಕೇಂದ್ರ ಬೆಳವಟಿಗೆಯಲ್ಲಿ ಇದು ಮಾಡಿದಂಥ ಒಂದು ಮಾಡೆಲ್. ಇದು 2020 ಮಾರ್ಚಲ್ಲಿ ನಾವು ಮಾಡಿದ್ವಿ. 3 ವರ್ಷಗಳಲ್ಲಿ ನಮಗೇನು ಕಂಡು ಬಂದಿದೆ ಅಂದರೆ, ಈ ಅಂತರ್ಜಲದ ಮಟ್ಟದಲ್ಲಿ ಏನು 150 ಅಡಿಗಿಂತ ಕೆಳಗಿತ್ತು, ಈಗ 30ರಿಂದ 50 ಅಡಿಗೆ ನೀರಿದೆ. ಇನ್ನು ಇಳುವರಿಯಲ್ಲಿ ಅರ್ಧ ಲೀಟರ್ ಪ್ರತಿ ಸೆಕೆಂಡಿಗೆ ನೀರು ಬರ್ತಾ ಇತ್ತು. ಈಗ ನಮಗೆ 1.5ರಿಂದ 2 ಲೀಟರ್ ಪ್ರತಿ ಸೆಕೆಂಡಿಗೆ 3ರಿಂದ 4 ಪಟ್ಟು ನೀರು ಹೆಚ್ಚಾಗಿದೆ. ಇನ್ನು ಗುಣಮಟ್ಟ, ಈ ಅಂತರ್ಜಲದ ಗುಣಮಟ್ಟ ಭಾಳ ಸೌಳಿತ್ತು. ಸೌಳು ಅಂದರೆ ನಾವು ಸುಮಾರು ಡೆಸಿಸೈಮನ್ಸ್ ಪರ್ ಮೀಟರ್ ಅಂತ ಯೂನಿಟಲ್ಲಿ ಹೇಳ್ತೀವಿ. ಒಂದಕ್ಕಿಂತ ಕಡಿಮೆ ಇದ್ದರೆ ಕುಡಿಲಿಕ್ಕೆ ಬಳಸ್ಬೋದು, 2ಕ್ಕಿಂತ ಕಡಿಮೆ ಇದ್ದರೆ ನೀರಾವರಿಗೆ ಬಳಸ್ಬೋದು. ಬಟ್ ಇಲ್ಲಿದ್ದು 10ಕ್ಕಿಂತ ಮೇಲಿತ್ತು. ಈ 3 ವರ್ಷದಲ್ಲಿ ನಾವು ಅಂತರ್ಜಲ ಮಳೆ ನೀರನ್ನ ಕೊಯ್ಲು ಮಾಡಿಕೊಂಡು ಹಳ್ಳಕ್ಕೆ ಹೋಗ್ತಕ್ಕಂಥ ನೀರನ್ನು ಚಾನಲ್ ಮೂಲಕ ತಂದು, ಇಲ್ಲಿ ಒಂದು ಸಣ್ಣ ಹೊಂಡ ಇರುತ್ತೆ, ಅದಕ್ಕೆ ಸಿಲ್ಟ್ ಟ್ರ್ಯಾಪ್ ಅಂತೀವಿ, ಹೂಳನ್ನು ತಡೆಯುವಂಥ ಹೊಂಡ. ಅಲ್ಲಿಂದ ಕೃಷಿ ಹೊಂಡ, ಈ ಗಾತ್ರವನ್ನು ನಾವು ನೀರಿನ ಪ್ರಮಾಣವನ್ನು ನೋಡಿಕೊಂಡು ಗಾತ್ರವನ್ನು ಮಾಡ್ಕೋಬೇಕಾಗುತ್ತೆ. ನಾವು ಸುಮಾರು ಮೊದಲು 1 ಲಕ್ಷದ ಮಾಡಿದ್ವಿ, ಆಮೇಲೆ 2.5 ಲಕ್ಷದ ಕೃಷಿ ಹೊಂಡವನ್ನು ಮಾಡಿಕೊಂಡ್ವಿ. ಈ ಕೃಷಿ ಹೊಂಡದಿಂದ ಇದು ಟ್ವಿನ್ ರಿಂಗ್ಸ್ ಟೆಕ್ನಿಕ್ ಅಂತೀವಿ, ಅಂದರೆ ಜೋಡಿ ರಿಂಗುಗಳ ತಂತ್ರಜ್ಞಾನ. ಈ ಮೊದಲನೇ ಸೆಟ್ ಆಫ್ ರಿಂಗ್ಸ್ ಬರ್ತೀವಿ. ಇಲ್ಲಿ 8ರಿಂದ 10 ರಿಂಗ್ಗಳಿರ್ತವೆ. 8 ಅಡಿ ಆಳಕ್ಕೆ ಹೋಗಿರ್ತದೆ, ಒಂದ್ರ ಕೆಳಗಡೆ ಒಂದಿರ್ತದೆ. ಅಲ್ಲಿ ಇಲ್ಲೂ ಹಾಗೆ ಆಗುತ್ತೆ. ಇದು ಕೇಸಿಂಗ್ ಇದೆ. ಈ ಕೇಸಿಂಗಿಗೆ ನಾವು ರಂಧ್ರ ಕೊರಿತೀವಿ. ರಂಧ್ರ ಕೊರೆದು ಆಮೇಲೆ ಅಕ್ವಾ ಮೆಶ್, ನೈಲಾನ್ ಮೆಶ್ ಸುತ್ತೀವಿ. ಈ ರಿಂಗ್ ಮೂಲಕ ನೀರು ಕೆಳಗಿಳಿತದೆ. ತಾವು ನೋಡಿದಂಗೆ ಇಲ್ಲಿ ಶೋಧಕ ವಸ್ತುಗಳು, ಬೋಲ್ಡರ್, ದೊಡ್ಡ ಕಲ್ಲು. ಫಸ್ಟ್ ರಿಂಗ್ ಅಲ್ಲಿ ಇದು ಫಸ್ಟ್ ರಿಂಗ್ ಅಲ್ಲಿ. ಫಸ್ಟ್ ರಿಂಗ್ ಅಲ್ಲಿ 8 ಅಡಿಯಲ್ಲಿ ಸುಮಾರು 3 ಅಡಿ ತುಂಬಿರ್ತದೆ, 5 ಅಡಿ ಖಾಲಿ ಇರುತ್ತೆ. ಈ ರಿಂಗಲ್ಲಿ 8 ಅಡಿ ತುಂಬಿರ್ತದೆ. ಈ ಥರ ಮೊದಲು ದೊಡ್ಡ ವಸ್ತು, ಆಮೇಲೆ ಸಣ್ಣ,
ಇದ್ಲು ಕುಡಿಲಿಕ್ಕೆ ಬಳಸ್ತೀವಿ, ಇದ್ಲಿ ಹಾಕೋಬೇಕು. ಆಮೇಲೆ ಉಸುಕು, ಈ ಥರ ಕೇಸಿಂಗ್ ಸುತ್ತ ನಾವು ಹಾಕ್ಕೊಂಡು ಈ ರಿಂಗಿನಿಂದ ನೀರನ್ನು ನಾವು ಈ ರಿಂಗಿಗೆ ಕಳಿಸ್ತೀವಿ. ಇಲ್ಲಿಂದ ಏನಾಗುತ್ತೆ, ನಾವು ಅಕ್ವಿಫರ್ ಅಂತೀವಿ, ಜಲಧಾರ ಅಂದ್ರೆ ಕೆಳಗಡೆ 300-400 ಅಡಿ ಏನು ಕೆಳಗಡೆ ಅಲ್ಲಿ ನೀರು ಹೋಗುತ್ತೆ. ಈಗ ಬಳಸ್ತಕ್ಕಂಥ ವಸ್ತುಗಳು ಎಲ್ಲೆಲ್ಲಿ ಲೋಕಲ್ಲಿ ಆಯಾ ಭಾಗದಲ್ಲಿ ಏನೇನು ಸಿಗ್ತವೆ ಆ ಕಲ್ಲುಗಳು ಫಸ್ಟ್ ಹಾಕೋಬೇಕು. ಆಮೇಲೆ ಜಲ್ಲಿ, ಈಗ ಆಲ್ರೆಡಿ ಕನ್ಸ್ಟ್ರಕ್ಷನ್ದಲ್ಲಿ ಜಲ್ಲಿಗಳು ಸಿಗ್ತವೆ 40 mm 20 mm ಇದ್ದಿಲು, ಅದು ನೀರನ್ನ ಶುದ್ಧೀಕರಣ ಮಾಡಲಿಕ್ಕೆ. ಇನ್ನು ಕೆಳಗಡೆ ಸೂಕ್ಷ್ಮ ವಸ್ತುಗಳು ಹೋಗಬಾರ್ದು ಅಂತೇಳಿ ನೈಲಾನ್ ಮೆಶ್ ಹಾಕೋಬೇಕು. ಆಮೇಲೆ ಶುದ್ಧವಾದ ಈ ಥರ ಉಸುಕನ್ನು ಮರಳನ್ನು ನಾವು ಬಳಸಬೇಕು ಫಿಲ್ಟರ್ ಮಾಡಲಿಕ್ಕೆ. ಓಕೆ, ಸೊ ಮರಳು ಹಾಕಿದಾಗ ಮಣ್ಣು ಮಿಶ್ರಿತ ಅದೆಲ್ಲ ಅಲ್ಲೇ ಉಳ್ಕೊಳ್ತದೆ, ನೀರು ಮಾತ್ರ ಕೆಳಗೆ ಹೋಗುತ್ತೆ. ಓಕೆ, ಈಗ ಆಯ್ತು. ಅದಕ್ಕೆ ನಾವು ಇದನ್ನ ಹೆಂಗ್ ಕನೆಕ್ಟ್ ಆಗುತ್ತೆ ಸರ್? ಈಗ ಎರಡು ಇದೆಯಲ್ಲ, ಇಲ್ಲಿಂದ ನೀರು ಕೆಳಗೆ ಹೋಗ್ತದೆ, ಕೆಳಗಡೆ 8 ಅಡಿ ಹೋಗ್ತದೆ, ಕೆಳಗಡೆಯಿಂದ ಮ್ಯಾಲೆ ಏರ್ತದೆ, ಮ್ಯಾಲೆ ಏರದಲ್ಲಿ ಕೇಸಿಂಗ್ ಅಲ್ಲಿ ಹೋಲ್ ಇರ್ತದೆ, ಆ ಕೇಸಿಂಗ್ ಹೋಲ್ ಮೂಲಕ ಮತ್ತೆ ಕೆಳಗೆ ಇಲ್ಲಿ ಫಿಲ್ಟರ್ ಆಗಿ ಈ ತರ. ಹಳೆ ಮಾಡೆಲ್ ಅಲ್ಲಿ ಸ್ಟಾರ್ಟಿಂಗ್ ಡೈರೆಕ್ಟ್ ಕೇಸಿಂಗ್ ಡೈರೆಕ್ಟ್ ಅದನ್ನು ಮಾಡುವ. ಈಗ ನಾನು ಆಗ್ಲೇ ಹೇಳಿದೆ ವಿವಿಧ ವಿನ್ಯಾಸಗಳು, ಬೇರೆ ಬೇರೆ ಮಾಡೆಲ್ಸ್. ಇದು ಡಬಲ್ ರಿಂಗ್, ಇದಕ್ಕೆ ನಾವು ಫಿಲ್ಟರ್ ಯೂನಿಟ್ ಅಂತೀವಿ, ಕಂಪ್ಲೀಟ್ ಫಿಲ್ಟರ್ ಯೂನಿಟ್. ಅಥವಾ ಕಂಪ್ಲೀಟ್ ಆಗಿ ಹೇಳ್ಬೇಕಾದ್ರೆ ಇದು ಬೋರ್ವೆಲ್ ರೀಚಾರ್ಜ್ ಯೂನಿಟ್ ಅಂತರ, ಬೋರ್ವೆಲ್ ಮರುಪೂರ್ಣ ಘಟಕ ಇದು. ಓಕೆ, ಇಲ್ಲಿ ಏನಾಗ್ತದೆ, ಹರಿಯುವ ಮಳೆ ನೀರನ್ನು ನಾವು ಕಾಲುವೆಗಳ ಮೂಲಕ ಬೋರ್ವೆಲ್ಗೆ ರೀಚಾರ್ಜ್ ಮಾಡ್ತೀವಿ. ಇದರ ಲಾಭಗಳು ನಾನು ಆಗಲೇ ಹೇಳಿದಂಗೆ ನಾವು 3 ವರ್ಷಗಳಿಂದ ಅಧ್ಯಯನ ಮಾಡಿದ್ದೀವಿ. ಅಂತರ್ಜಲ ಮಟ್ಟ ಮತ್ತು ಲಭ್ಯತೆ ಹೆಚ್ಚಾಗುತ್ತೆ. ಇನ್ನು ಕೊಳವೆ ನೀರಿನ ಮಟ್ಟ ಇಳುವರಿಯಲ್ಲಿ ಹೆಚ್ಚಾಗುತ್ತೆ. ಅಂತರ್ಜಲ ಗುಣಮಟ್ಟ ಮೋಸ್ಟ್ ಇಂಪಾರ್ಟೆಂಟ್. ಕೆಲವೊಂದು ಕರ್ನಾಟಕದ ಕೆಲವೊಂದು ಭಾಗಗಳಲ್ಲಿ ಎಲ್ಲಿ ಮಳೆ ಕಡಿಮೆ ಆಗುತ್ತೆ ಅಂತರ್ಜಲ ಸವಳು ಭಾಳ ಇದೆ, ಗುಣಮಟ್ಟ ಕುಡ್ಲಿಕ್ಕೆ ಯೋಗ್ಯ ಇಲ್ಲ. ಆ ಗುಣಮಟ್ಟವನ್ನು ನಾವು ಸರಿ ಮಾಡ್ಬೇಕಾದ್ರೆ ಬೇರೆ ಏನೂ ದಾರಿ ಇಲ್ಲ, ಮಳೆ ನೀರನ್ನ ಕೊಯ್ಲು ಮಾಡ್ಕೋಬೇಕು, ಅಂತರ್ಜಲಕ್ಕೆ ಹಾಕೋಬೇಕು. ಇನ್ನು ನೀರಾವರಿಗೆ ನೀರಿನ ಲಭ್ಯತೆ, ಯಾಕಂದ್ರೆ ಆಗಲೇ ಹೇಳಿದೆ ಸಾಕಷ್ಟು ಜನರು ನೀರಾವರಿಗೆ ಬೋರ್ವೆಲ್ ಮೂಲಕ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ, ಆಮೇಲೆ ಕಾಲುವೆ ನೀರು ಅಷ್ಟು ಡಿಪೆಂಡ್ ಆಗಿದ್ದಾರೆ. ಇನ್ನು ಮಣ್ಣು ಸವಕಳಿ ತಾವು ನೋಡ್ಬೋದು, ಮಳೆ ಬಂದಾಗ ಮಣ್ಣು ನೀರು ಕೊಚ್ಕೊಂಡು ಹೋಗುತ್ತಲ್ಲ, ಪ್ರತಿಯೊಬ್ಬರು ರೈತರು ನಾವು ನೋಡಿ ಅದು 12 ಲಕ್ಷ ಲೀಟರ್ನ ಇಲ್ಲಿ ಒಳಗೆ ಹಾಕಿದ್ವಿ. ಅಷ್ಟು ಲೀಟರ್ ನಾವು ನೀರು ಒಳಗಡೆ ಹಾಕಿದ್ರೆ ಹರಿಯುವ ಪ್ರಮಾಣ ಕಡಿಮೆ ಆಗುತ್ತೆ, ಮಣ್ಣು ಸವಕಳಿನೂ ಕಡಿಮೆ ಆಗುತ್ತೆ. ಮಣ್ಣು ಸವಕಳಿಗೆ ಚಾನಲ್ಗೆ ಹೋಗ್ತದೆ, ಅಲ್ಲಿಂದ ಹಳ್ಳಕ್ಕೆ ಹೋಗ್ತದೆ, ಅಲ್ಲಿಂದ ಡ್ಯಾಮಿಗೆ ಹೋಗ್ತದೆ, ಯಾರಿಗೂ ಉಪಯೋಗ ಇಲ್ಲ. ಇನ್ನು ನೀರಿನ ಪ್ರವಾಹ, ಕೆಲವೊಂದು ಈ ಫ್ಲಡ್ ಬರ್ತಕ್ಕಂಥ ಟೈಮಲ್ಲಿ ಈಗ ಪ್ರವಾಹ ನೋಡ್ತಾ ಇದ್ದೀವಿ ನಾವು, ಹೋದ ವರ್ಷ ಕೆಲವೊಂದು ಕಡೆ 2-3 ವರ್ಷದ ಕಡೆ ಪ್ರವಾಹ ನೋಡಿದ್ವಿ. ಅವು ಪ್ರತಿಯೊಬ್ಬ ರೈತರು ಲಕ್ಷ 5-5 ಲಕ್ಷ ನೀರಿನ ಒಳಗೆ ಎಷ್ಟೋ ಪ್ರವಾಹದ ಪ್ರಮಾಣ ಕಡಿಮೆ ಆಗುತ್ತೆ. ಕ್ಯಾಚ್ ದ ರೇನ್ ವೇರ್ ಇಟ್ ಫಾಲ್ಸ್ ವೆನ್ ಇಟ್ ಫಾಲ್ಸ್ ಭಾಳ ಮುಖ್ಯ. ಈಗ ಅದು ನಾವು ಬರೀ ನೀರು ಉಳಿಸಿ ಮಾತಾಡ್ತಾ ಇದ್ದೀವಿ, ಬಟ್ ಕಾರ್ಯಪ್ರವೃತ್ತ ಆಗಬೇಕು. ಕ್ಯಾಚ್ ದ ರೇನ್, ಮಳೆ ಎಲ್ಲಿ ಬರುತ್ತೆ ಅಲ್ಲೇ ಹಿಡಿಬೇಕು, ಮುಂದೆ ಬಿಡಬಾರ್ದು. ಅದಕ್ಕೆ ಜಲಾನಯನ ಅಭಿವೃದ್ಧಿ ಇಲಾಖೆಯಲ್ಲೂ ಒಂದಿದೆ, ನೀವು ಮಣ್ಣು ಮತ್ತು ನೀರು ಸಂರಕ್ಷಣೆ ಮಾಡಬೇಕು. ಮುಖ್ಯವಾಗಿ ಓಡುವ ನೀರನ್ನು ನಡೆಯುವಂಗೆ ಮಾಡಬೇಕು, ನಡೆಯುವ ನೀರನ್ನು ನಿಲ್ಲುವಂಗೆ ಮಾಡಬೇಕು, ನಿಂತ ನೀರನ್ನು ಇಂಗುವಂಗೆ ಮಾಡಿ. ಸಿಂಪಲ್ ಥಿಯರಿ. ನೀರಿನ ವೇಗವನ್ನು ಕಟ್ ಮಾಡಿ ಅಲ್ಲೆಲ್ಲ ನೀರನ್ನು ಇಂಗಿಸ್ಬೇಕು. ಅವಾಗ ಏನಾಗುತ್ತೆ, ಇದು ಮರುಪೂರಣ, ರೇನ್ ವಾಟರ್ ಹಾರ್ವೆಸ್ಟಿಂಗ್, ಮಳೆ ನೀರು ಕೊಯ್ಲಾಗುತ್ತೆ, ಅಂತರ್ಜಲ ಮರುಪೂರ್ಣ ಆಗುತ್ತೆ. ಸೊ ಈ 2 ಪಿಟ್ಟಲ್ಲದೆ ಪುನಃ ಕಾಂಕ್ರೀಟಲ್ಲಿ ಬ್ಲಾಕ್ಸ್ ಇಟ್ಬಿಟ್ಟು ಏನು ಮಾಡಿದ್ದೀವಿ? ಇಲ್ಲ, ಇದು ಸೈಡ್ ನಿಮ್ಮ ಬೌಂಡ್ರಿ, ಇದು ಅಂದರೆ ಹರಿದು ಬರ್ತಕ್ಕಂಥ ನೀರು ಇದ್ರ ಮೇಲೆ ಹೋಗಬಾರ್ದು ಅಂತ ಬೌಂಡ್ರಿ ಕಟ್ಕೊಂಡಿದ್ದೀವಿ. ಸೊ ಇದರ ಕಾಸ್ಟ್ ಎಷ್ಟಾಗುತ್ತೆ ಸರ್? ಈಗ ನಾವು ಹಾಕಿದ್ದು 30,000ರಿಂದ 35,000. ನಮ್ದಿದೆ ಇದು 12 ಅಡಿ, ಇದು 5 ಅಡಿ ಅಗಲ, 8 ಅಡಿ ಆಳ ಇದೆ. ಸುಮಾರು 30ರಿಂದ 45 ಹಿಡ್ಕೋಬಹುದು. ಆದರೆ ಇದು 2020ನೇ ಬೆಲೆ, 2020 ಬೆಲೆ. ಇವಾಗ ಜಾಸ್ತಿ, ಇವಾಗ ಸುಮಾರು 40,000 ಹಿಡ್ಕೋಬಹುದು. 40,000. ಸೊ ಇದನ್ನು ರೈತರ ಜಮೀನುಗಳಲ್ಲಿ ಆಲ್ರೆಡಿ ಮಾಡ್ತಾ ಇದ್ದಾರೆ? ಆಲ್ರೆಡಿ ಮಾಡಿದ್ದಾರೆ, ಸಾಕಷ್ಟು ರೈತರು ಮಾಡಿದ್ದಾರೆ. ಬಟ್ ಇನ್ನೂ ಹೆಚ್ಚು ಜನಪ್ರಿಯ ಆಗಬೇಕಾಗಿದೆ, ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ನೀರಿನ ಮಹತ್ವ ಭಾಳ ಪಡ್ಕೊಳ್ತಾ ಇದೆ. ಸೊ ಈಗ 40,000 ಇನ್ವೆಸ್ಟ್ ಮಾಡೋದು ರೈತರಿಗೆ ಸ್ವಲ್ಪ ಕಷ್ಟ ಆಗ್ಬೋದು. ಈಗ ಏನಾದರೂ ಸಹಾಯಧನ ಆ ಥರ ಸರ್ಕಾರ ಸಹಾಯಧನ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಅದು ಆ ಪಂಚಾಯತಿ ವತಿಯಿಂದ ಅಥವಾ ಇಲಾಖೆ ವತಿಯಿಂದ ರೈತರು ಅವ್ರನ್ನ ಅಪ್ರೋಚ್ ಮಾಡಿದರೆ ಗೊತ್ತಾಗುತ್ತೆ. ಯಾವುದೋ ಒಂದು ಸ್ಕೀಮಲ್ಲಿ, ಯೋಜನೆಯಲ್ಲಿ, ಆ ಸ್ಕೀಮಲ್ಲಿ ಹಾಕೊಂಡು ಮಾಡ್ಕೋಬೋದು. ಅಟ್ಲೀಸ್ಟ್ ಹಳ್ಳಿಗಾದರೂ ಒಂದೊಂದು ಬೋರ್ವೆಲ್ 2 ಬೋರ್ವೆಲ್ ರೀಚಾರ್ಜ್ ಮಾಡ್ಬೋದು. ಯಾರಾದರೂ ಮಾಡಿಸ್ಬೇಕಂದ್ರೆ ನೀವು ಮಾಡೆಲ್ ಆ ಥರ ಶೇರ್ ಮಾಡ್ತೀವಿ? ಶೇರ್ ಮಾಡ್ತೀವಿ, ನಾವು ಮಾಡೆಲ್ ಶೇರ್ ಮಾಡ್ತೀವಿ. ಈ ನಂಬರ್ ತೊಗೋಬೋದು, ಇದು ಮಾಡಿಕೊಡೋರ್ದು ನಂಬರ್ ಇದೆ, ಆ ನಂಬರ್ ನೀವು ಕಾಂಟ್ಯಾಕ್ಟ್ ಮಾಡಿ. ಓಕೆ ಸರ್. ಇವ್ರು ಇರೋದು ಬೆಳಗಾವಿಯಲ್ಲಿ? ಇಲ್ಲ, ನಾವು ಇರೋದು ಅರ್ಬಾವಿಯಲ್ಲಿ. ಈ ನಂಬರ್ ನಿಮಗೆ ಅವರು ಕನ್ಸ್ಟ್ರಕ್ಟ್ ಮಾಡಿ ಕೊಡ್ತಾರೆ. ಸರಿ ಸರ್. ಈ ನಂಬರ್ ಮರ್ತಿದ್ರೆ ಸಂಕಲ್ಪ NGO, ನಾನ್ ಗವರ್ಮೆಂಟ್ ಆರ್ಗನೈಸೇಷನ್, ಹುಬ್ಬಳ್ಳಿಯಲ್ಲಿದೆ. ಅವರು ಈ ಥರದ ವರ್ಕ್ಗಳನ್ನು ಮಾಡಿಕೊಡ್ತಾರೆ. ಕರ್ನಾಟಕ, ತಮಿಳುನಾಡು, ಮಹಾರಾಷ್ಟ್ರದಲ್ಲೂ ಮಾಡಿಕೊಟ್ಟಿದ್ದಾರೆ, ಆಂಧ್ರದಲ್ಲೂ ಮಾಡಿಕೊಟ್ಟಿದ್ದಾರೆ. ಸಾವಿರಾರು ರೈತರು ಬಳಸಿದ್ದಾರೆ, ಬಟ್ ಇನ್ನೂ ಸಂಖ್ಯೆ ಹೆಚ್ಚಾಗಬೇಕು. ಪ್ರತಿಯೊಬ್ಬ ರೈತರ ಹೊಲದಲ್ಲೂ ಇದ್ರೆ ಮಾಡಬೇಕು, ಪ್ರತಿಯೊಬ್ಬರು ನೀರು ಉಳಿಸಿದ್ರೆ ಮಾತ್ರ ಒಳ್ಳೆಯ ಒಂದು. ರಂಧ್ರ ಮಾಡೋದ್ರಿಂದ ಕೇಸಿಂಗ್ ಏನಾದ್ರು ತೂತಾಗಂತ ಚಾನ್ಸಸ್ ಅಥವಾ? ಕೇಸಿಂಗಲ್ಲಿ ರಂಧ್ರ ಮಾಡೋದ್ರಿಂದ ಭಾಳಷ್ಟು ರಂಧ್ರ ಕೊರಿಬಾರ್ದು.
ನಾನು ಆಗಲೇ 4 ಅಡಿಯಲ್ಲಿ ಸುಮಾರು 100ರಿಂದ 200 ರಂಧ್ರಗಳನ್ನು ಮಾಡ್ಕೋಬೇಕು. ತೀರ ದೊಡ್ಡ ರಂಧ್ರಗಳನ್ನು ಮಾಡಬೇಕು. ಸಣ್ಣ ರಂಧ್ರ ಈ ಪೆನ್ಸಿಲ್ ಗಾತ್ರ ಈ ಸೂಕ್ಷ್ಮ ಅಥವಾ ಈ ಥರ ಗಾತ್ರದ ರಂಧ್ರಗಳು ಪರಿಬೋದು, ಉದ್ದ ಸ್ಲಿಟ್ಸ್ ಅಂತೀವಿ, ಅಥವಾ ಅಡ್ಡನೂ ಪರಿಬೋದು. ಬಟ್ ಒಂದ್ರ ಪಕ್ಕ ಒಂದು ಇರಬಾರ್ದು, ಸ್ವಲ್ಪ ಬಿಟ್ಟು ಕೊರಿಬೇಕು. ನಾವೇನು ಸೊಳ್ಳೆ ಪರ್ದೆ ಅಂತೀವಲ್ಲ, ಇದನ್ನೇನು ಮಾಡಬೇಕು, ಇದನ್ನು ಒಂದು 5 ಸುತ್ತ ಹಾಕಬೇಕು. ರಂಧ್ರಗಳ ಸುತ್ತ ಹಾಕಿ ಇಲ್ಲಿ ಪ್ಲಾಸ್ಟಿಕ್ ಅಥವಾ ಕಬ್ಬಿಣದ ವೈರ್ದಿಂದ ಬಿಗಿಬೇಕು. ಯಾಕಂದರೆ ಗ್ರೌಂಡಲ್ಲಿ ಹೋಗೋದ್ರಿಂದ ರಿಸ್ಕ್ ತೊಗೋಬಾರ್ದು, ಇಲ್ಲಿ ಫಿಲ್ಟರ್ ಆಗಬೇಕು. ಆಮೇಲೆ 4ರಿಂದ 5 ವರ್ಷಕ್ಕೊಮ್ಮೆ ಇದನ್ನೆಲ್ಲ ವಾಪಸ್ ಎತ್ತಿ ಮತ್ತೆ ಕ್ಲೀನ್ ಮಾಡಿ ಆ ಮೆಟೀರಿಯಲ್ಸನ್ನು ಅಲ್ಲೇ ಹಾಕೋದು. ಅದು ಭಾಳ ಮುಖ್ಯ. ಚಿಕ್ಕದ ಡಸ್ಟ್ ಎಲ್ಲ ಕೂತಿರುತ್ತೆ. ಇರುತ್ತೆ ಅಲ್ಲಿರುತ್ತೆ, ಸ್ವಚ್ಛ ಮಾಡ್ಕೋಬೇಕು. ಸ್ವಚ್ಛ ಮಾಡಿಕೊಂಡು ಸ್ವಚ್ಛ ಮಾಡೋದು ಹೆಂಗೆ ಸರ್? ಫುಲ್ ಕೇಸಿಂಗ್ ತೆಗಿಬೇಕು? ಇಲ್ಲ ಕೇಸ್ ಇದೆಲ್ಲ ಓಪನ್ ಮಾಡ್ತೀವಿ, ಮತ್ತೆ ಮೆಟೀರಿಯಲ್ ವಾಪಸ್ ತೆಗಿಬೇಕು. ಮೆಟೀರಿಯಲ್ ವಾಪಸ್ ತೆಗಿಬೇಕು, ಕ್ಲೀನ್ ಮಾಡಿ ಮತ್ತೆ ವಾಪಸ್. ಪಿನ್ ರಿಂಗ್ಸ್ ಅಂದರೆ ಜೋಡಿ ರಿಂಗ್ಗಳು ಅಥವಾ ಅವಳಿ ರಿಂಗ್ಗಳು ಅಂತೀವಿ. ಒಂದು ರಿಂಗಿನ ಪಕ್ಕ ಇನ್ನೊಂದು ರಿಂಗ್, ಅದೇನು ನೋಡಿದ್ರೆ ಅದ್ರದ್ದು ಒಂದು ಲೈವ್ ಮಾಡೆಲ್ ಇದು. ಆ ಮೊದಲೇ ರಿಂಗಲ್ಲಿ ಮಳೆಯಿಂದ ಹರಿದು ಬರ್ತಕ್ಕಂಥ ನೀರು ಕೃಷಿ ಹೊಂಡದ ಮೂಲಕ ಈ ರಿಂಗಿಗೆ ಬರುತ್ತೆ. ಇಲ್ಲಿಂದ ಫಿಲ್ಟರ್ ಆಗುತ್ತೆ. ಇಲ್ಲಿ ನೋಡಿ ಉಸುಕಿದೆ, ಇದ್ಲಿದೆ, ಆಮೇಲೆ ಕಡಿ, ದೊಡ್ಡ ಕಡಿ, ಆಮೇಲೆ ಕಲ್ಲು ಇದೆ. ಓಕೆ, ಇಲ್ಲಿಂದ ನೀರು ಫಿಲ್ಟರ್ ಆಗಿ ಒಳಗಡೆಯಿಂದ ಲಿಂಕ್ ಇರ್ತದೆ. ಈ ರಿಂಗಲ್ಲಿ ನೀರು ಮೇಲೆ ಏರುತ್ತೆ. ಕೇಸಿಂಗ್ ಎಲ್ಲಿ ಹೋಲ್ ಹಾಕಿದ್ದೀವಿ ಆ ಭಾಗದಲ್ಲಿ ನೀರು ಮೇಲೆ ಏರಿ ಕೇಸಿಂಗ್ ಒಳಗಡೆ ಹೋಗುತ್ತೆ. ಒಳಗಡೆ ಹೋದ್ಮೇಲೆ ಭೂಮಿ ಒಳಗಡೆ 300-400 ಅಡಿಗೆ ಅದು ಅಕ್ವಿಫರ್ ಅಂತ ಅಲ್ಲಿ ಸೇರ್ಕೊಳ್ತದೆ. ಮಳೆ ನೀರು ಬರೋದು ಹೊಂಡಕ್ಕೆ. ಫಸ್ಟ್ ಒಂದೊಂದು ಸಣ್ಣ ಹೊಂಡ ಇರುತ್ತೆ, ಹೂಳು ಹಿಡ್ಕೊಳ್ತದೆ, ಹೊಂಡಕ್ಕೆ ಬರುತ್ತೆ. ಹೊಂಡದಿಂದ ಈ ರಿಂಗಿಗೆ ಬರುತ್ತೆ. ಈ ರಿಂಗಲ್ಲಿ ಫಿಲ್ಟರ್ ಆಗುತ್ತೆ. ಶೋಧಕ್ಕಾಗಿ ಈ ರಿಂಗಿಗೆ ಕನೆಕ್ಟೆಡ್ ಇದೆ ಒಳಗಡೆ. ಇಲ್ಲಿಂದ ಮೇಲೆ ಇರ್ತದೆ. ಮೇಲೆ ಇದು ಕೇಸಿಂಗ್. ಈ ಕೇಸಿಂಗ್ ಒಳಗಡೆ ನೀರು ಹೋಗುತ್ತೆ. ಆ ನೀರನ್ನು ನೀವು ಮೋಟರ್ ಹಚ್ಚಿ ಬಳಸೋದು. ಇದು ಮಾಡೆಲ್ ಅಷ್ಟೇ. ಥ್ಯಾಂಕ್ ಯು ಸರ್. ಓಕೆ. ಡಾಕ್ಟರ್ PS ಕಾನನ್ ಅವರಂತ ಕೃಷಿ ಅಭಿಯಂತರರು, ನೀರಾವರಿ ನೀರು ನಿರ್ವಹಣೆ ಸಂಶೋಧನಾ ಕೇಂದ್ರ, ಅರ್ಭಾವಿ ಕೃಷಿ ವಿಶ್ವವಿದ್ಯಾಲಯ, ಧಾರವಾಡ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.